ಹುಲಿಗೆಮ್ಮ ತಾಯಿ ನಮ್ಮೆಲ್ಲರ ಆರಾಧ್ಯ. ಹುಲಿಗೆಮ್ಮ ದೇವಿ ಎಲ್ಲ ಭಕ್ತಗಣದ ಮನದ ದೈವತ್ವದ ಅನಂತ. ಹೌದು ಸ್ನೇಹಿತರೆ, ಕೊಪ್ಪಳ ಜಿಲ್ಲೆಯ ಹುಲಿಗಿ ಗ್ರಾಮದಲ್ಲಿ ದೈವಿ ಶಕ್ತಿಯಾಗಿ ನೆಲೆಯೂರಿ ಬೇಡಿ ಬಂದ ಭಕ್ತರಿಗೆ ಇಷ್ಟಾರ್ಥ ಕರುಣಿಸುವ ಕರುಣಾಮಯಿ ಸುಕ್ಷೇತ್ರ ಹುಲಿಗೆಮ್ಮ ದೇವಿ. ಹುಲಿಗೆಮ್ಮ ಬಾರೆ ಮನೆಗೆ, ಜಗಜ್ಯೋತಿ ತಾರೆ ನಮಗೆ, ಜಗದಂಬ ಬಾರೆ ಮನೆಗೆ. ಕೊಪ್ಪಳದ ತುಂಗಭದ್ರಾ ನದಿಯ ದಡದಲ್ಲಿ ನೆಲೆಸಿರುವ ಹುಲಿಗೆಮ್ಮ ದೇವಿಯು ನಿಜಕ್ಕೂ ಅಂದಿನಿಂದ ಹಿಡಿದು ಇಂದಿನವರೆಗೂ ಭಕ್ತರ ಇಷ್ಟಾರ್ಥ ಬೇಡಿಕೆಗಳನ್ನು ನೆರವೇರಿಸುತ್ತಾ ಆರಾಧ್ಯ ದೈವವಾಗಿ ಮನೆದೇವರಾಗಿ ರಕ್ಷಣೆ ಮಾಡುತ್ತಾ ಬಂದಿದ್ದಾಳೆ ತಾಯಿ ಹುಲಿಗೆಮ್ಮ ದೇವಿ. ಹುಲಿಗೆಯನ್ನು ವ್ಯಾಘ್ರಪುರಿ ಅಂತಲೂ ಸಂಸ್ಕೃತದಲ್ಲಿ ಕರೆಯುವುದುಂಟು. ಇಲ್ಲಿರುವ ಮೂಲ ದೇವರೆಂದರೆ ದುರ್ಗಾದೇವಿ ಸ್ವರೂಪಿಯಾದ ಹುಲಿಗೆಮ್ಮ ದೇವಿ. ಹಾಗೂ ಈ ದೇವಸ್ಥಾನದ ಪಕ್ಕದಲ್ಲಿ ಸೋಮನಾಥ ದೇವಸ್ಥಾನ ಕೂಡ ಇದೆ. ಈ ದೇವಸ್ಥಾನದಲ್ಲಿ ಈಶ್ವರ ಸೋಮೇಶ್ವರನ ರೂಪದಲ್ಲಿ ನೆಲೆಸಿದ್ದಾನೆ ಎಂಬ ಪ್ರತೀತಿ. ಸುಮಾರು 800 ವರ್ಷಗಳಿಂದ ಇಲ್ಲಿ ಹುಲಿಗೆಮ್ಮ ದೇವಿಗೆ ಪೂಜೆ ನಡೆಯಲಾಗುತ್ತಿದೆ. ತುಂಗಭದ್ರಾ ತೀರದಲ್ಲಿ ನೆಲೆಸಿರುವ ಹುಲಿಗೆಮ್ಮ ತಾಯಿ ನಿಜಕ್ಕೂ ದೈವಿ ಸ್ವರೂಪಳಾಗಿ ಬೇಡಿ ಬಂದ ಭಕ್ತರಿಗೆ ಆಶೀರ್ವದಿಸುತ್ತಿದ್ದಾಳೆ. ಪ್ರತಿ ವರ್ಷವೂ ಭರತ ಹುಣ್ಣಿಮೆಯ 9 ದಿನಗಳ ನಂತರ ಇಲ್ಲಿ ದೊಡ್ಡ ಜಾತ್ರೆ ನಡೆಯಲಾಗುತ್ತದೆ ಸ್ನೇಹಿತರೆ. ಈ ಜಾತ್ರೆಗೆ ಕೊಪ್ಪಳದಿಂದಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ, ನೆರೆಯ ರಾಜ್ಯಗಳಿಂದ ಅನೇಕ ಸಾವಿರಾರು ಭಕ್ತಗಣ ಇಲ್ಲಿ ನೆರೆದು ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ತಾಯಿ ಹುಲಿಗೆಮ್ಮ ಜಾತ್ರೆಯ ವಿಶೇಷವೇನೆಂದರೆ ಸ್ನೇಹಿತರೆ, ದೇವಸ್ಥಾನದ ಹೊರಗಡೆ ಬಯಲಿನಲ್ಲಿ ಪಾಯಸವನ್ನು ಮಾಡಲಾಗುತ್ತೆ. ಕುದಿಯುವ ಪಾಯಸದ ಪಾತ್ರೆಗೆ ಕೈ ಹಾಕಿ ದೇವಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತೆ. ಇಲ್ಲಿನ ಜಾತ್ರೆ 3 ದಿನಗಳ ಕಾಲ ನಡೆಯುತ್ತೆ ಸ್ನೇಹಿತರೆ. ಆದರೆ ಕಾರ್ಯಕ್ರಮ, ಪೂಜಾ ವಿಧಿವಿಧಾನಗಳು 10 ದಿನಗಳವರೆಗೆ ನಡೆಯುತ್ತೆ ಸ್ನೇಹಿತರೆ. ವಿಜಯದಶಮಿಯಂದು ಸಾಕಷ್ಟು ಪ್ರಮಾಣದಲ್ಲಿ ಭಕ್ತಗಣವು ಬಂದು ದರ್ಶನ ಪಡೆಯುತ್ತೆ ಸ್ನೇಹಿತರೆ. ಇದಲ್ಲದೆ ಹುಣ್ಣಿಮೆ, ಮಂಗಳವಾರ, ಶುಕ್ರವಾರದಂದು ಭಕ್ತರು ದೇವಿ ದರ್ಶನ ಪಡೆಯುತ್ತಾರೆ. ತುಂಗಭದ್ರಾ ನದಿಯ ತೀರದಲ್ಲಿ ದೇವಿಯು ನೆಲೆಸಿದ್ದಾಳೆ. ಬೇಡಿ ಬಂದ ಭಕ್ತರಿಗೆ ಒಳ್ಳೆಯದನ್ನೇ ಮಾಡಿದ್ದಾಳೆ ತಾಯಿ ಹುಲಿಗೆಮ್ಮ ದೇವಿ. ಹುಲಿಗೆಮ್ಮ ದೇವಿಯ ಪವಾಡ ಅಷ್ಟಿಷ್ಟಲ್ಲ ಭಕ್ತರೇ, ಬಂದವರಿಗಷ್ಟೇ ಇದರ ಬಗ್ಗೆ ತಿಳಿಯುತ್ತದೆ. ಇಲ್ಲಿ ಅನೇಕ ಚಮತ್ಕಾರಿ ಪವಾಡಗಳು ನಡೆದಿವೆ ಸ್ನೇಹಿತರೆ, ಇನ್ನೂ ನಡೆಯುತ್ತಿವೆ. ಇಂತಹ ಪವಾಡದ ಬಗ್ಗೆ, ಇಂತಹ ಸುಕ್ಷೇತ್ರ ಹುಲಿಗೆಮ್ಮ ದೇವಿಯ ಮತ್ತೊಂದು ಪವಾಡ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಇಂತಹ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಉದೋ ಹುಲಿಗೆಮ್ಮ ತಾಯಿ ಎಂದು ಕಮೆಂಟ್ ಮಾಡಿ. ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕಥೆಯೊಂದಿದೆ ಸ್ನೇಹಿತರೆ. ಹಲವಾರು ವರ್ಷಗಳ ಹಿಂದೆ ಹುಲಿಗಿ ಎನ್ನುವ ಸ್ಥಳದಲ್ಲಿ ನಾಗಜೋಗಿ ಮತ್ತು ಬಸವಜೋಗಿ ಎನ್ನುವ ಸಹೋದರರಿದ್ದರು. ಈ ಸಹೋದರರು ಸೌದತ್ತಿ ಯಲ್ಲಮ್ಮನ ಭಕ್ತರಾಗಿದ್ದರು. ಪ್ರತಿ ಹುಣ್ಣಿಮೆಗೆ ಸೌದತ್ತಿಗೆ ಹೋಗಿ ತಾಯಿ ದರ್ಶನ ಪಡೆಯುತ್ತಿದ್ದರು. ಒಮ್ಮೆ ಸೌದತ್ತಿಗೆ ಹೋಗುವಾಗ ದಾರಿ ಮಧ್ಯೆ ಜೋರಾಗಿ ಮಳೆ ಬರುತ್ತೆ. ಆ ಮಳೆಯಲ್ಲಿ ಆ ಹುಣ್ಣಿಮೆ ದಿನದಂದು ಸೌದತ್ತಿ ಯಲ್ಲಮ್ಮನ ದರ್ಶನ ಭಾಗ್ಯ ಪಡೆಯಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಆಗ ಸಹೋದರರಿಬ್ಬರು ದಾರಿ ಮಧ್ಯೆಯೇ ಯಲ್ಲಮ್ಮ ತಾಯಿಯ ಧ್ಯಾನ ಮಾಡ್ತಾರೆ. ಅವರ ಧ್ಯಾನದ ಭಕ್ತಿಗೆ ಮೆಚ್ಚಿ ಯಲ್ಲಮ್ಮ ಪ್ರತ್ಯಕ್ಷಳಾಗಿ, ಇನ್ನು ಮುಂದೆ ಸೌದತ್ತಿಗೆ ಬರುವುದು ಬೇಡ, ನಿಮ್ಮ ಊರಲ್ಲೇ ನೆಲೆಯೂರುವುದಾಗಿ ಅಭಯ ನೀಡ್ತಾಳೆ ತಾಯಿ ಸೌದತ್ತಿ ಯಲ್ಲಮ್ಮ. ಹೀಗೆ ಅಲ್ಲಿ ಸೌದತ್ತಿ ಯಲ್ಲಮ್ಮ ಇಲ್ಲಿ ಹುಲಿಗಿ ಕ್ಷೇತ್ರದಲ್ಲಿ ಹುಲಿಗೆಮ್ಮನಾಗಿ ನೆಲೆಸಿದ್ದಾಳೆ. ಈಗ ಇದು ಸುಕ್ಷೇತ್ರವಾಗಿ, ಹುಲಿಗಿ ಕ್ಷೇತ್ರವಾಗಿ, ಹುಲಿಗೆಯ ಹುಲಿಗೆಮ್ಮನಾಗಿ ತಾಯಿ ನೆಲೆಯೂರಿದ್ದಾಳೆ. ಹುಲಿಗೆಮ್ಮನ ದೇವಸ್ಥಾನದ ಮುಂದೆ ಮಾತಂಗಿ, ಪರಶುರಾಮ, ಸುಬ್ರಹ್ಮಣ್ಯ, ಪಾರ್ವತಿ, ಗಣಪತಿ, ನವಗ್ರಹ ಗುಡಿಗಳಿವೆ ಸ್ನೇಹಿತರೆ. ಸುಮಾರು 13ನೇ ಶತಮಾನದಲ್ಲಿ ಸೇರಿದ ದೇವಸ್ಥಾನ ಇದಾಗಿದೆ. ನಾಗಜೋಗಿ ಮತ್ತು ಬಸವಜೋಗಿ ಇಬ್ಬರು ಭಕ್ತರ ಆಸೆಯನ್ನು ಈಡೇರಿಸಲು ರೇಣುಕಾಂಬ ದೇವಿಯೇ ಹುಲಿಗೆಮ್ಮಳಾಗಿ ನೆಲೆಯೂರಿದ್ದಾಳೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ. ಹುಲಿಗೆಮ್ಮ ಬಾರೆ ಮನೆಗೆ, ಜಗಜ್ಯೋತಿ ತಾರೆ ನಮಗೆ, 6ನೇ ವಿಕ್ರಮಾದಿತ್ಯನು ಉಡುಗೊರೆಯಾಗಿ ನೀಡಿದ್ದ ದೇವಸ್ಥಾನದಲ್ಲಿ ಇರುವ ಕೆತ್ತನೆಗಳ ಪ್ರಕಾರ
ದೇವಸ್ಥಾನದ ಮುಂದೆ 25 ಅಡಿ ಎತ್ತರದ ಧ್ವಜಸ್ತಂಭವಿದ್ದು ಇದು ಅವರು ದೇವಸ್ಥಾನಕ್ಕೆ ನೀಡಿದ ಕಾಣಿಕೆಯಾಗಿದೆ. ವಿಶೇಷ ಕಾರ್ಯಕ್ರಮಗಳು ಕಂಕಣಧಾರಣ, ಅಕ್ಕಿಪಡಿ, ಮಹಾರಥೋತ್ಸವ, ಗಂಗಾದೇವಿ ಪೂಜೆ, ಶ್ರೀದೇವಿಗೆ ಪ್ರಸಾದ ವಿತರಣೆ, ಬಾಳೆದಂಡಿನ ಆರೋಹಣ, ಪಾಯಸ, ಅಗ್ನಿಕುಂಡ, ಕುಂಡದ ಪೂಜೆ, ಹಿಡಿ ದಕ್ಷಿಣೆ, ಹೀಗೆ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತದೆ. ಪೂಜೆಗಳು ನಡೆಯುತ್ತವೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದೇವಿಯ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಶ್ರೀರಾಮನ ಬಂಟ ಶ್ರೀ ಆಂಜನೇಯ ಜನಿಸಿದ ಅಂಜನಾದ್ರಿ ಬೆಟ್ಟದ ದಾರಿಯಲ್ಲಿ ಹುಲಿಗೆಮ್ಮ ದೇವಸ್ಥಾನ ಇದೆ. ಕೊಪ್ಪಳದಿಂದ ಹುಲಿಗಿ 20 ಕಿಲೋಮೀಟರ್ ಹಾಗೂ ಹೊಸಪೇಟೆಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಹುಲಿಗೆಮ್ಮ ದೇವಸ್ಥಾನಕ್ಕೆ ರಸ್ತೆ ಮತ್ತು ರೈಲಿನ ಮೂಲಕ ತಲುಪಬಹುದಾಗಿದೆ ಸ್ನೇಹಿತರೆ. ಸಮೀಪದ ಎಲ್ಲ ಪಟ್ಟಣಗಳು, ನಗರಗಳು ಕೂಡ ಇಲ್ಲಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿದೆ ಸ್ನೇಹಿತರೆ. ಹಂಪಿಯಿಂದ ಮುನಿರಾಬಾದ್ಗೆ ರೈಲಿನ ಮೂಲಕ ತಲುಪಬಹುದು ಮತ್ತು ಹೊಸಪೇಟೆ ಜಂಕ್ಷನ್ ಸಮೀಪದ ರೈಲ್ವೆ ಸ್ಟೇಷನ್ ಆಗಿದೆ. ಇಂತಹ ಸ್ವಾರಸ್ಯಕರ ವಿಡಿಯೋಗಳು ಇಷ್ಟವಾದರೆ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ವಿಡಿಯೋ ಇಷ್ಟವಾದರೆ ಉದೋ ಹುಲಿಗೆಮ್ಮ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.